500 ವರ್ಷದ ಇತಿಹಾಸವುಳ್ಳ ಮಠ. ಆ ಮಠಕ್ಕೆ ತನ್ನದೇ ಆದ ಪ್ರಾಚೀನತೆ ಇದೆ. ಆ ಮಠ ಕೆಲವು ಕಾಲಾಂತರವಾಗಿ ಶಿಥಿಲಗೊಂಡಿತ್ತು ಮತ್ತು ಮುಳುಗಡೆ ಆಗಿತ್ತು. ಊರು ಮುಳುಗಡೆ ಆದಾಗ ಹೊಸ ಮಠ ಸ್ಥಾಪನೆ ಮಾಡಬೇಕಂತ 14 ವರ್ಷಗಳ ಹಿಂದೆ ಧರ್ಮಸಿಂಗ್ ಖರ್ಗೆಯವರು ಸನ್ಮಾನ್ಯ ರೈಲ್ವೆ ಮಂತ್ರಿ ಇದ್ದಾಗ ಧರ್ಮಸಿಂಗ, ಕಮರುಲ್ ಇಸ್ಲಾಂ ಧರ್ಮಸಿಂಗ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆಯವರು, ಮಾಲಿಕೆಯ ಗುತ್ತೇದಾರ MI ಪಾಟೀಲ್ ಒಂದು ಉದ್ಘಾಟನೆ ಮಾಡಿದರು. ಅಂದು ನಡೆದುಕೊಂಡು ಮತ್ತೆ ಜಾತ್ರಾ ಮಹೋತ್ಸವ ಪ್ರಾರಂಭವಾಯಿತು. 14, 13 ಮತ್ತು 14 ಜಾತ್ರಾ ಮಹೋತ್ಸವ ಶಿವನೆನವಿನಲ್ಲಿ ಧರ್ಮಸಭೆ, ಭವ್ಯ ರಥೋತ್ಸವ. ದಿನಾಂಕ 13ರಂದು ಸಾಯಂಕಾಲ 8 ಗಂಟೆಗೆ ಧರ್ಮಗುರು ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು, ನಿಡಮಾಮಿಡಿ ಸಂಸ್ಥಾನ ಮಠ ಬೆಂಗಳೂರು ಅವರ ಸಾನ್ನಿಧ್ಯದಲ್ಲಿ ಶಿವಾನಂದ ಮಹಾಸ್ವಾಮಿಗಳು ವಿರಕ್ತ ಮಠ ಸೊನ್ನ, ಅಧ್ಯಕ್ಷತೆಯನ್ನು ದತ್ತಾತ್ರೇಯ ಪಾಟೀಲ್ ರೇವೂರ್, ಕೇದಾರಲಿಂಗಯ್ಯ ಹಿರೇಮಠ್, ಅಮರನಾಥ್ ಪಾಟೀಲ್ ವಿಧಾನ ಪರಿಷತ್ ಮಾಜಿ ಸದಸ್ಯರು, ದೇವೇಂದ್ರಪ್ಪ ಗೌಡ ಗೌಡಗೇರ ಹಾಗೂ ಜಯತೀರ್ಥ ಪಾಟೀಲ್ ವಿಶೇಷ ಸನ್ಮಾನಿತರು, ಅರುಣಕುಮಾರ್ MY ಪಾಟೀಲ್ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮ ಕಲಬುರಗಿ, ಪ್ರವೀಣ್ ಪಾಟೀಲ್ ಹರವಾಳ್ ಅಧ್ಯಕ್ಷರು ಜೆಸ್ಕಾಂ ವಿದ್ಯುತ್ ಶಕ್ತಿ ಸರಬರಾಜು ನಿಮಿತ್ತ ಗುಲ್ಬರ್ಗ ಹಾಗೂ ಇದೇ ತಾರೀಕು 14/1/2026 ಬುಧವಾರ ದಿವಸ ಮಕರ ಜ್ಯೋತಿಯ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ಯಕ್ರಮ ನಡೆಯಲಿದೆ. ವಿಶೇಷವಾಗಿ 229ನೇ ಪಡಿಪೂಜೆ ಹಾಗೂ ಸಹಸ್ರ ದೀಪೋತ್ಸವ, ಧರ್ಮಸಭೆ ಮತ್ತು ಪ್ರಶಸ್ತಿ ಪ್ರದಾನ ಈ ಒಂದು ಕಾರ್ಯಕ್ರಮವನ್ನು ದಿನಾಂಕ 14ರಂದು ನೆರವೇರಿಸಲಾಗುವುದು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವರು ಶ್ರೀ ಶ್ರೀ ಶಿವಯೋಗಿ ಸಿದ್ಧಾರೂಢ ಮಹಾಸ್ವಾಮಿಗಳು ತಾವರಗೆರೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ತಕ್ಕಂಥ ಸಂತೇಕಲೂರ ಶ್ರೀಗಳಾದಂಥ ಶ್ರೀ ಮನ್ಯ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಮಹಾಸ್ವಾಮಿಗಳು, ಅಧ್ಯಕ್ಷರು ಸ್ಥಾನ ವಹಿಸಿದಂಥ ಶ್ರೀ ಶಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯರು ರಟ್ಗಲ್. ಕಾರ್ಯಕ್ರಮದ ಸಮ್ಮುಖ ಡಾಕ್ಟರ್ ಶಬ್ರ ರಾಜಶೇಖರ ಶಿವಾಚಾರ್ಯರು ಚೌದಾಪುರಿ ಮಠ ಕಲಬುರಗಿ, ಮನ್ಯ ನಿರಂಜನ ಪ್ರಣವ ಸ್ವರೂಪಿ ಮಹಂತ ಮಹಾಸ್ವಾಮಿಗಳು ವಿರಕ್ತ ಮಠ ಜೇವರ್ಗಿ ಜೇರಟಗಿ, ಮನ್ಯ ಮಗಚ ಕೆಂಚಬಸವ ಶಿವಾಚಾರ್ಯರು ರೋಜಾ ಹಿರೇಮಠ್ ಕಲಬುರಗಿ. ಅದೇ ರೀತಿಯಾಗಿ ಔರಾದಿನ ಶಟಸ್ಥಲ ಬ್ರಹ್ಮಿ ಮರಳುಸಿದ್ಧ ಶಿವಾಚಾರ್ಯರು ಚರಂತಿ ಮಠ. ಅದೇ ರೀತಿಯಾಗಿ ರಟಗಲದ ನೀಲಕಂಠ ದೇವರು ವಿರಕ್ತ ಮಠ. ಈ ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳೆಸತಕ್ಕಂಥ ಬೀದರಿನ ದಕ್ಷಿಣ ಮತಕ್ಷೇತ್ರದ ಶೈಲೇಂದ್ರ ಬೆಲ್ದಾಳೆ ಶಾಸಕರು. ಈ ಕಾರ್ಯಕ್ರಮಕ್ಕೆ ಈ ಗ್ರಾಮೀಣ